ಕನ್ನಡ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಬೆಂಗಳೂರು ಕೇವಲ ಐಟಿಬಿಟಿ ಸಿಟಿ ಮಾತ್ರವಲ್ಲ, ಟೆಂಪಲ್ ಸಿಟಿ ಕೂಡ ಹೌದು. ಬೆಂಗಳೂರಲ್ಲಿ ಸಾಕಷ್ಟು ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನಗಳು ಕಾಣಸಿಗುತ್ತವೆ. ಅದರಲ್ಲಿ ಒಂದು ನಮ್ಮ ಬೆಂಗಳೂರಿನ ಪ್ರಮುಖ ಭಾಗದಲ್ಲಿರುವಂತಹ ದೊಡ್ಡ ಬಸವಣ್ಣ ದೇವಸ್ಥಾನ. ಈ ದೊಡ್ಡ ಬಸವಣ್ಣನ ದೇವಸ್ಥಾನದ ಇತಿಹಾಸವೇನು, ಅದರ ಹಿನ್ನೆಲೆ ಏನು, ಬಸವನಿಗೂ ಕಡಲೆಕಾಯಿ ಪರಿಷೆಗೂ ಏನಾದ್ರೂ ಸಂಬಂಧವಿದೆಯಾ, ಹಾಗೆ ನಂದಿ ಇಲ್ಲಿ ಬಂದು ನೆಲೆಸಿರೋದಕ್ಕೆ ಕಾರಣ ಏನಿದೆ, ಅದರ ಹಿನ್ನೆಲೆ ಏನಿದೆ, ಈ ಎಲ್ಲಾ ಸ್ವಾರಸ್ಯಕರವಾದಂತಹ ವಿಶೇಷ ಸಂಗತಿಗಳನ್ನ ನಿಮಗೆ ನಮ್ಮ ಕಾರ್ಯಕ್ರಮದ ಮೂಲಕ ತಿಳಿಸ್ತಾ ಹೋಗ್ತೀವಿ. ಬನ್ನಿ. ದೊಡ್ಡ ಬಸವಣ್ಣನ ದೇವಸ್ಥಾನದಲ್ಲಿ ಸುಮಾರು 22 ವರ್ಷಗಳಿಂದ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಬರ್ತಾ ಇದ್ದಾರೆ, ಪೂಜೆಯನ್ನ ನೆರವೇರಿಸ್ತಾ ಬರ್ತಾ ಇರುವಂತಹ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ದೇವಸ್ಥಾನದ ಹಿನ್ನೆಲೆ, ಇತಿಹಾಸದ ಬಗ್ಗೆ ಅವರಿಂದಾನೇ ನಾವು ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ. ದೊಡ್ಡ ಬಸವಣ್ಣನ ದೇವಸ್ಥಾನ ಬೆಂಗಳೂರಿನ ಪ್ರಮುಖ ಭಾಗದಲ್ಲಿ ಮತ್ತು ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ, ಇದರ ಹಿನ್ನೆಲೆ ತಿಳಿಸೋದಾದ್ರೆ? ಈ ದೊಡ್ಡ ಬಸವಣ್ಣ ದೇವಸ್ಥಾನ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಇರುವಂತ ಸುಪ್ರಸಿದ್ಧ ಐತಿಹಾಸಿಕ ಇತಿಹಾಸ ಉಳ್ಳಂಥ ದೇವಸ್ಥಾನ ಆಗಿತ್ತು. ಇದು ಸರಿಸುಮಾರು 1537ರಲ್ಲಿ ಮೊದಲನೇ ಕೆಂಪೇಗೌಡರು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದಾರೆ. ಅವರು ಬರಕ್ಕೆ ಮುಂಚೆ ಇಲ್ಲಿ ಸುತ್ತಮುತ್ತಲು ಇಲ್ಲಿ ರೈತರು ವಾಸವಾಗಿದ್ದು ಕಳಕ ಬೆಳೆಯನ್ನು ಬೆಳೀತಾ ಇದ್ರು ಆಗಿನ ಕಾಲದಲ್ಲಿ. ಹಾಗೂ ಇಲ್ಲಿ ಕೈಲಾಸದಿಂದ ಒಂದು ನಂದಿ ಬಂದು ಈ ಕಳಕ ಬೆಳೆನೆಲ್ಲ ತಿಂದು ಹಾಳು ಮಾಡ್ತಾ ಇತ್ತು ಅಂತ ಒಂದು ಕಥೆ ಇದೆ. ಆ ಬೆಳೆನೆಲ್ಲ ಹಾಳು ಮಾಡದೆ ನಮ್ಗೆಲ್ಲ ಉಳಿಸ್ಕೊಡುವಂತ ರೈತರು ದೇವರಲ್ಲಿ ಮೊರೆ ಇಟ್ಟಾಗ ದೇವರಲ್ಲಿ ಪ್ರತ್ಯಕ್ಷವಾಗಿ ಕಲ್ಲಾಗಿ ಕೂತಿದ್ದಾನೆ, ವೀಣೆ ನುಡ್ಸ್ಕೊಂಡು ಕೂತಿಯಾನೆ ಅಂತ ಇಲ್ಲಿ ಒಂದು ಕಥೆ ಇದೆ. ಹಾಗಾಗಿ ಪ್ರತಿ ವರ್ಷ ಕಾರ್ತಿಕ್ ಮಾಸದಲ್ಲಿ ಕಡೆ ಸೋಮವಾರ ಮಂಗಳವಾರ ಇಲ್ಲಿ ರೈತರು ಹೆಚ್ಚಾಗಿ ಬಂದು ತಾವು ಬೆಳೆದಂತ ಕಳಕ ಬೆಳೆನೆಲ್ಲ ತಂದು ದೇವ್ರಿಗೆ ಅರ್ಪಿಸಿ ನೈವೇದ್ಯ ಮಾಡಿಸಿ ಪ್ರಸಾದ ರೂಪದಲ್ಲಿ ಹಂಚ್ತಾ ಇದ್ರು ಆಗಿನ ಕಾಲದಲ್ಲಿ, ಸುಮಾರು 500 ವರ್ಷದ ಮುಂಚೆ. ಅದು ನಂತರ ಅದು ವ್ಯಾಪಾರ ವಹಿವಾಟು ಶುರುವಾಗಿ ಜಾತ್ರೆ ಅಂತ ನಡ್ಕೊಂಡ್ ಬಂದಿದೆ. ಈಗದು ಪ್ರತಿ ವರ್ಷ ಕಾರ್ತಿಕ್ ಮಾಸದಲ್ಲಿ ಕಡೆ ಸೋಮವಾರ ಮಂಗಳವಾರ 2 ದಿವಸ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ. ಈಗ ಅಧಿಕ ಸಂಖ್ಯೆಯಲ್ಲಿ ಬರ್ತಾ ಇರೋ ಭಕ್ತರಿಗೋಸ್ಕರ ಜಾತ್ರೆಯನ್ನ 5 ದಿನ ವಿಸ್ತರಣೆ ಮಾಡಿದ್ದೀವಿ. ಅರ್ಚಕ್ರೆ, ಈ ದೇವಸ್ಥಾನದ ಕುರಿತು ಒಂದೊಂದು ಕಥೆಗಳಿದೆ. ಏನಂತಂದ್ರೆ ನಂದಿ ಉದ್ಭವ ಮೂರ್ತಿ ಅಂತ ಹೇಳ್ತಾರೆ. ಇನ್ನು ಕೆಲವೊಂದ್ ಕಡೆ ಏನಂದ್ರೆ ರೈತರು ತುಂಬಾ ಬೆಳೆ ನಾಶ ಮಾಡ್ತಾ ಇತ್ತು ಅನ್ನೋ ಕಾರಣಕ್ಕೆ ದೇವರಿಗೆ ಹರಕೆ ಹೊತ್ತ ನಂತರ ಇಲ್ಲೊಂದು ನಂದಿ ವಿಗ್ರಹ ಕಲ್ಲಾಗಿ ಕೂತಿದ್ದಾನೆ ಅನ್ನೋ ಮಾತಿದೆ. ಯಾವುದು ನಿಜವಾದ ಕಥೆ ಇದರಲ್ಲಿ? ಕಥೆ ಅಂತ ಬಂದ್ರೆ ಎಲ್ಲಾ ರೀತಿನೂ ಕಥೆನೇ ಇದು. ದೇವ್ರು ಪ್ರತ್ಯಕ್ಷವಾಗಿ ಕೂತಿರೋದೇ ಒಂದು ನಿಜ ಇಲ್ಲಿ ಅಷ್ಟೇ. ಹಾಗಾಗಿ ಇಲ್ಲಿ ಪೂಜೆ ನಡ್ಕೊಂಡು ಬಂದಿದೆ. ಸರಿ, ಇಲ್ಲಿನ ಒಂದು ರೈತರು ಬಂದು ದೇವರಲ್ಲಿ ಮೊರೆ ಇಟ್ಟು ಕೇಳ್ಕೊಂಡಾಗ ಪೂಜೆ ನಡ್ಕೊಂಡು ಬಂದಿದೆ ಆ ಕಾಲದಿಂದನು. ಸೋಮವಾರ ವಿಶೇಷವಾಗಿ ಕಳ್ಳಕಾಯಿ ಅಭಿಷೇಕ, ನಂತರ ಪಂಚಾಮೃತ, ಕ್ಷೀರಾಭಿಷೇಕ, ಅಷ್ಟದ್ರವ್ಯಗಳ ಅಭಿಷೇಕಗಳೆಲ್ಲ ನಡೆಯುತ್ತೆ. ನಂತರ ಹೂವಿನ ಅಲಂಕಾರ, ಹೆಚ್ಚಾಗಿ ಹೂವಿನ ಅಲಂಕಾರ ಇರುತ್ತೆ. 10-10:30 ಅಷ್ಟೊತ್ತಿಗೆ ಮಹಾಮಂಗಳಾರತಿ ಆಗತ್ತೆ. ಗಣ್ಯಾತೀತರು ಎಲ್ಲ ಬಂದು ಉದ್ಘಾಟನೆ ಮಾಡಿ ನಂತರ 2 ದಿನ ಪರಿಷೆ ನಡೆಯುತ್ತೆ. ಹಾಗಾಗಿ ಇದನ್ನ ಈ ಬಾರಿ 5 ದಿವಸ ವಿಸ್ತರಣೆಗೊಳಿಸಿದೆ. ಎಲ್ಲರೂ ಬಂದು ದೇವರ ದರ್ಶನ ಪಡೆದು ಪುನೀತರಾಗಬೇಕು ಅಂತ ಈ ಮೂಲಕ ವಿನಂತಿಸ್ತೀನಿ. ನೀವು ಸುಮಾರು 22 ವರ್ಷದಿಂದ ಇಲ್ಲಿ ಪೂಜೆಯನ್ನ ಸಲ್ಲಿಸ್ತಾ ಬರ್ತಾ ಇದ್ದೀರಾ. ಅವಾಗಿಂದಕ್ಕೂ ಇವಾಗಿಂದಕ್ಕೂ ಈ ಜನರ ದಟ್ಟಣೆ ಆಗಿರಬಹುದು, ಕಡಲೆಕಾಯಿ ಪರಿಷೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದಾಗಿರ್ಬಹುದು, ಯಾವ ರೀತಿ ಡಿಫ್ರೆನ್ಶಿಯೇಟ್ ಕಾಣುತ್ತೀರಾ ಅರ್ಚಕ್ರೆ? ನಾವು ಅರ್ಚಕರಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇರೋದು ನಿಜ. ಹಾಗಾಗಿ ಇಲ್ಲಿ ಪ್ರತಿ ವರ್ಷನೂ ಅಷ್ಟೇ ಜನ ಬರ್ತಾರೆ. ಈಗಂತೂ ಇನ್ನೂ ಹೆಚ್ಚಾಗಿ ಬರ್ತಿದೆ ಜನಗಳು, ಭಕ್ತಾದಿಗಳು ಹೆಚ್ಚಾಗಿ ಬರ್ತಾ ಇದ್ದಾರೆ. ಏನಂದ್ರೆ ಈ ಮಾಧ್ಯಮದವರು ಚೆನ್ನಾಗಿ ಇದನ್ನ ತೋರಿಸ್ತಾ ಇದ್ದಾರೆ, ಎಲ್ಲರೂ ನೋಡ್ಲಿ ಅಂತ. ಜನಗಳು ಆಸಕ್ತಿಯಿಂದ ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ, ದೇವ್ರ ದರ್ಶನ ಪಡೀತಾ ಇದ್ದಾರೆ. ಈ ಮೂಲಕ ಬರ್ಲಿ ಅಂತ ನಾವು. ಈ ದೊಡ್ಡ ಬಸವಣ್ಣನ ದೇವಸ್ಥಾನಕ್ಕೆ ಸುಮಾರು ಎಷ್ಟು ವರ್ಷದ ಇತಿಹಾಸ ಇದೆ ಅಂತ?
1532ರಲ್ಲಿ ಕೆಂಪೇಗೌಡರು, ಮೊದಲನೇ ಕೆಂಪೇಗೌಡರು ಇಲ್ಲಿ ಸುತ್ತಮುತ್ತ ಪ್ರದೇಶನ ಆಳ್ತಾ ಇದ್ದಾಗ ರೈತರೆಲ್ಲ ಅವ್ರಿಗೆ ತಿಳಿಸಿದ್ರು, ಇಲ್ಲೊಂದು ಬಸವಣ್ಣನ ವಿಗ್ರಹ ಇದೆ, ತಾವು ಬಂದು ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ. ಇಲ್ಲೆಲ್ಲ ಸುತ್ತಲೂ ಕಲ್ಲಿನ ಪ್ರದೇಶ ಆಗಿತ್ತು. ಹಾಗಾಗಿ ಇಲ್ಲಿನ ಕಲ್ಲನ್ನೇ ಅವರು ಉಪಯೋಗಿಸ್ಕೊಂಡು ದೇವಸ್ಥಾನ ಕಟ್ಟಿದ್ದಾರೆ. 1537ರಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಆವಾಗ ಕಟ್ಟಿದ್ದಾರೆ ಅಂತ ಒಂದು ಇತಿಹಾಸದಲ್ಲಿ ಕಥೆ ಇದೆ. ಅರ್ಚಕ್ರೆ, ಈ ದೊಡ್ಡ ಬಸವಣ್ಣನ ವಿಗ್ರಹ ಏನಿದೆ, ನಂದಿ ವಿಗ್ರಹ, ಅದು ದಿನೇ ದಿನೇ ಬೆಳೀತಾ ಇದೆ, ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇದೆ, ತುಂಬಾ ಎತ್ತರವಾಗ್ತಾ ಇದೆ ಅಂತ ಹೇಳಿ ಬಸವಣ್ಣನ ತಲೆಯ ಮೇಲೆ ತ್ರಿಶೂಲವನ್ನ ಸಿಕ್ಕಿಸಿರೋ ಕಥೆ ಇದೆ. ಹೌದು. ಈ ತ್ರಿಶೂಲ ಏನಂದ್ರೆ ಈಶ್ವರನ ವಾಹನ ಆಗಿರೋದ್ರಿಂದ ಈ ನಂದಿಗೆ ಈಶ್ವರನ ಒಂದು ಸಿಂಬಲ್ ಆಗಿರುತ್ತೆ. ತ್ರಿಶೂಲನ ದೇವರು ತಲೆ ಮೇಲೆ ಒಡೆದಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಇಟ್ಟು ಅದನ್ನು ಸ್ಥಾಪನೆ ಮಾಡಿ ಬೆಳಿಬಾರ್ದು ಅಂತ ಒಂದು ಪೂಜೆ ಮಾಡಲಾಗಿತ್ತು. ಅವತ್ತಿಂದ ನಿಂತಿದೆ ಅಂತ ಒಂದು ಕಥೆ ಇದೆ. ಹಾಗಾಗಿ ಮೇಲ್ಗಡೆ ರೂಫ್ ಕಟ್ಟಿದ್ದಾರೆ. ದೇವಸ್ಥಾನ ಇವತ್ತು ಹಾಗೆ ಉಳ್ಕೊಂಡಿದೆ, ಹಳೆಯದಾಗಿ. ನಾವು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಗಮನಿಸಬಹುದು, ಶಿವನ ವಾಹನ ನಂದಿ ಶಿವನ ದೇವಸ್ಥಾನದಲ್ಲಿ ಅಥವಾ ಶಿವನ ಮುಂದೆ ಇರ್ತಾನೆ ಯಾವಾಗ್ಲೂ. ಆದ್ರೆ ಈ ದೇವಸ್ಥಾನದಲ್ಲಿ ಶಿವನಿಗೆ ಹಿಮ್ಮುಖವಾಗಿ ನಂದಿ ಕೂತಿದ್ದಾನೆ. ಅಂದ್ರೆ ನಂದಿಯ ಹಿಂಭಾಗದಲ್ಲಿ ಶಿವ ಇರುವಂತದ್ದನ್ನ ನಾವು ಈ ದೇವಸ್ಥಾನದಲ್ಲಿ ಕಾಣಬಹುದು. ನಾವು ಅವಾಗಲೇ ಅರ್ಚಕರ ಬಳಿ ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಸಂಗತಿಯನ್ನ ತಿಳಿಸ್ಕೊಟ್ರು. ಏನಂದ್ರೆ ವೃಷಭಾವತಿ ನದಿಯ ಉಗಮ ಈ ಬಸವನ ಪಾದದ ಅಡಿಯಲ್ಲಿ ಆಗಿದೆ ಅನ್ನೋ ಮಾಹಿತಿ. ಸೊ ಇಲ್ಲಿ ನಾವು ಗಮನಿಸಬಹುದು, ಇಲ್ಲಿ ಶಾಸನಗಳಲ್ಲಿ ಅದನ್ನ ಬರೆಯಲಾಗಿದೆ, ಉಲ್ಲೇಖಿಸಲಾಗಿದೆ. ಏನಂತಂದ್ರೆ ಈ ಬಸವನ ಪಾದದ ಅಡಿಯಲ್ಲಿ ವೃಷಭಾವತಿಯ ನದಿಯ ಮೂಲ ಇದೆ ಅನ್ನೋದನ್ನ ಈ ಶಾಸನದಲ್ಲಿ ಇಲ್ಲಿ ಬರೆದಿರುವಂಥದ್ದು. ಇದು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ, ಆದ್ರೆ ನೀವು ಸ್ವಲ್ಪ ಗಮನಿಸಬಹುದು. ಸ್ವಲ್ಪ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಡೆದ್ರೆ ಬಹುಶಃ ಇವೆಲ್ಲವೂ ಕೂಡ ಮತ್ತೆ ನಮ್ಮ ಇತಿಹಾಸದಲ್ಲಿ ಅಡಗಿ ಹೋಗಿರುವಂತಹ ಮಾಹಿತಿಗಳು ಬೆಳಕಿಗೆ ಬರೋ ಸಾಧ್ಯತೆಗಳಿದೆ. ಕಡಲೆಕಾಯಿ ಪರಿಚಯ ಅಂತ ಹೇಳಿದ್ರೆ ಇಲ್ಲಿಂದ ಒಂದು 200 ಮೀಟರ್ ದೂರ ಇದಿರ್ತಾ ಇತ್ತು. ಇವಾಗ ಇಲ್ಲಿಂದ ಉಮಾ ಥಿಯೇಟರ್ ತನಕ ಹೋಗುತ್ತೆ. ಈ ಬಾರಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ, ಮತ್ತೆ ಈ ಬಾರಿ ಸಂಪೂರ್ಣ 100ಕ್ಕೆ 100% ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರಿಚಯ. ಯಾಕಂತಂದ್ರೆ ಈ ಬಾರಿ ಸಾಕಷ್ಟು NGOಗಳ ಕೈ ಜೋಡಿಸಿದ್ದಾರೆ ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರಿಚಯ ನಡೆಸಲಿಕ್ಕೆ. ಮತ್ತೆ ಅದೇ ತರ ಸರ್ಕಾರ ಅತ್ಯಂತ ಮುತುವರ್ಜಿ ವಹಿಸಿದೆ. ಸಾಕಷ್ಟು ಕಾಲೇಜು ಹುಡುಗರು ಅವರೇ ಸ್ವತಃ ಪ್ಲಾಸ್ಟಿಕ್ ಬಳಸಬಾರ್ದು ಅಂತೇಳಿ ಪೇಪರ್ ಕವರ್ಗಳು ತಯಾರು ಮಾಡಿ ಅವರೇ ಎಲ್ಲ ಇಲ್ಲಿ ಬರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೆಲ್ಲ ಇದರಲ್ಲೇ ಪೇಪರ್ ಕವರಲ್ಲೇ ಕೊಡಿ ನೀವು ಅಂದ್ಬಿಟ್ಟು ಪೇಪರ್ ಕವರ್ಸ್ ಅವರೇ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ದೊಡ್ಡ ಗಣಪತಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಪಾರ್ವತಿಯವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಕಡಲೆಕಾಯಿ ಪರಿಷೆ ಪ್ರತಿ ವರ್ಷ 3 ದಿನಕ್ಕೆ ಸೀಮಿತವಾಗಿತ್ತು. ಆದರೆ ಈ ಬಾರಿ ಮುಜರಾಯಿ ಇಲಾಖೆಯಿಂದ 5 ದಿನಗಳ ಕಾಲ ಪರ್ಮಿಷನ್ ಅನ್ನ ನೀಡಲಾಗಿದೆ. ನಮ್ಮ ಮುಜರಾಯಿ ಮಿನಿಸ್ಟರ್ ಆದ ಶ್ರೀ ರಾಮಲಿಂಗ ರೆಡ್ಡಿ ಸರ್ ಅವರು ಈ ಹಸನಾಂಬ ಎಲ್ಲ ಆ ಕಡೆ ಎಲ್ಲ ತುಂಬ ಚೆನ್ನಾಗಿ ನಡೀತಲ್ಲ, ಅದೇ ಥರ ನಮ್ಮ ಬ್ಯಾಂಗ್ಳೂರಲ್ಲಿ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ 3 ದಿನ ಬದಲು 5 ದಿನ ನಡೀಲಿ ಅಂತ ಅವ್ರು ತೀರ್ಮಾನ ತಗೊಂಡ್ರು. ಅದರಿಂದ ಈ ಥರ ಆಯಿತು. ಓಕೆ, ಸೊ ಈ 5 ದಿನಗಳಿಗೆ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ ದೇವಸ್ಥಾನದ ಸುತ್ತಮುತ್ತ ಎಲ್ಲ? ಅದೇ ಇವಾಗ ಏನಂತ 5 ದಿನ ಇರುತ್ತಲ್ಲ, 17ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆ ನಡೆಯುತ್ತೆ. ಅದ್ರ ಜೊತೆಗೆ ಏನೇನು ಬೇಕು ನಮ್ಮ ಇಲ್ಲಿ ಜನ ಬಂದು ಹೋಗೋದಕ್ಕೆಲ್ಲ ಒಂದು ಒಳ್ಳೆ ವ್ಯವಸ್ಥೆ ಹಾಕಿ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ನೀರಿನ ವ್ಯವಸ್ಥೆ ಇರುತ್ತೆ, ಹಾಗೂ ಶೌಚಾಲಯದ ವ್ಯವಸ್ಥೆ ಎಲ್ಲ ಇರುತ್ತೆ. ಹೂವಿನ ಅಲಂಕಾರ ಎಲ್ಲ ಮಾಡಿಸ್ತಾ ಇದ್ದಾರೆ. ಮತ್ತೆ ಮಾಧ್ಯಮದವರಿಗೂ ಅವರಿಗೆ ಏನು ಬೇಕೋ ಅದಕ್ಕೆ ಸೌಕರ್ಯಗಳು ಕೊಟ್ಟಿದ್ದಾರೆ. ಮತ್ತೆ ಬೀದಿ ದೀಪಗಳನ್ನೆಲ್ಲ ಏನೇನಿತ್ತು ಅದನ್ನೆಲ್ಲ ರೆಡಿ ಮಾಡಿದ್ದಾರೆ, ಎಲ್ಲ ರೆಡಿ ಮಾಡಿದ್ದಾರೆ. ಮತ್ತೆ CCTV ಅಳವಡಿಕೆ ಮಾಡಿದ್ದಾರೆ. ಹಾಗೂ ಮತ್ತೆ ಹೆಣ್ಮಕ್ಳುಗಳೆಲ್ಲ ಬರ್ತಾರೆ ಹೋಗ್ತಾರೆ. ಅದಕ್ಕೋಸ್ಕರ ಕಾನೂನು ವ್ಯವಸ್ಥೆಯವರು ಒಂದು 600 ಲಾಸ್ಟ್ ಟೈಮ್ ಬಂದು 600 ಜನ ಇದ್ರು ಪೊಲೀಸ್ ಅವರು, ಇವಾಗ 800 ಜನದವರೆಗೂ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಹೆಣ್ಮಕ್ಳಿಗೆ ತೊಂದರೆ ಆಗ್ಬಾರ್ದು ಅಂತ ಮಾಡಿದ್ದಾರೆ. ಆಮೇಲೆ ಇವಾಗ ಅಕಸ್ಮಾತ್ ಏನೋ ತುರ್ತು ವ್ಯವಸ್ಥೆ ಏನೋ ಒಂದಾಯ್ತು ಆಕಸ್ಮಿಕವಾಗಿ ಏನಾದ್ರೆ ಅದಕ್ಕೂ ತುರ್ತು ವ್ಯವಸ್ಥೆಗೆ
ಇದೆಲ್ಲ ಆಂಬ್ಯುಲೆನ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ಮತ್ತೆ ಮಾರ್ಷಲ್ಗಳನ್ನ ನಿಯೋಜನೆ ಮಾಡಿದ್ದಾರೆ. ಮತ್ತೆ ಇವಾಗ ಇನ್ನೊಂದೇನಂತಂದ್ರೆ ಪ್ಲಾಸ್ಟಿಕ್ ನಾವು ನಿಷೇಧ ಮಾಡ್ಬಿಟ್ಟಿದ್ದಾರೆ. ಇವಾಗ ಯಾರೇ ಕಡಲೆಕಾಯಿ ಪಸೆ ಬಂದ್ರೆ ಬಟ್ಟೆ ಬ್ಯಾಗಲ್ಲಿ ತೊಗೊಂಬರ್ಬೇಕು. ಕಡಲೆಕಾಯಿ ತೊಗೊಳೋದಕ್ಕಲ್ಲಿ ವ್ಯಾಪಾರಿಗಳಾಗಲಿ ವ್ಯಾಪಾರಿಗಳು ಪ್ಲಾಸ್ಟಿಕ್ ಏನ ಯೂಸ್ ಮಾಡಿದ್ರೆ ಅವ್ರನ್ನ ಬ್ಯಾನ್ ಮಾಡ್ತಾರೆ, ಅಲ್ಲಿಂದ ಅಂಗಡಿ ತೆಗೆಸ್ಬಿಡ್ತಾರೆ. ಅದನ್ನ ಮುಜರಾಯಿ ಇಲಾಖೆ ಮಿನಿಸ್ಟ್ರು ಕಟ್ಟುನಿಟ್ಟಾಗಿ ಆದೇಶವನ್ನು ಹೊರಡಿಸಿದ್ದಾರೆ. ಮೇಡಮ್, ನೀವು ಮೂಲತಃ ಬಸವನಗುಡಿಯಲ್ಲೇ ನೆಲೆಸಿರುವಂತವ್ರು. ಅವಾಗಿನ ಹಳೇ ಕಾಲದಿಂದ ಬಂದಿರುವಂತಹ ಈ ಕಡಲೆಕಾಯಿ ಪರಿಷೆ ಅವಾಗಿಂದ ನೋಡ್ತಾ ಬಂದಿರೋ ಕಾರಣಕ್ಕಾಗಿ ಅವಾಗಿಂದಕ್ಕೂ ಇವಾಗಿಂದಕ್ಕೂ ಯಾವ ರೀತಿ ಡಿಫ್ರೆನ್ಸ್ ಕಾಣಿಸ್ತತೆ ನಿಮ್ಗೆ? ಅವಾಗ ಬೇರೆ ತರ ಇತ್ತು, ಇವಾಗ ತುಂಬಾ ಇಂಪ್ರೂವ್ ಆಗಿದೆ. ತುಂಬಾ ವರ್ಷದಿಂದ ಬರ್ತೀವಿ ಕಡಲೆಕಾಯಿ ಪರಿಷೆಗೆ. ತುಂಬಾ ಖುಷಿ ಆಗುತ್ತೆ ಒಂಥರ. ನೀವ್ ಯಾವ ರೀತಿ ಸಂಭ್ರಮವನ್ನ ಪಡ್ತೀರಾ? ತುಂಬಾ ಎಂಜಾಯ್ ಮಾಡ್ತೀವಿ, ಖುಷಿ ಪಡ್ತೀವಿ. ಈ ಸಲ ಅಂತೂ ಜಾಸ್ತಿ ದಿನ ಮಾಡಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಅವಾಗ 3 days ಅಲ್ವಾ, ಅವಾಗ 3 days ಇದ್ದಾಗ ಏನಾಗುತ್ತೆ, ಅಯ್ಯೋ ಮುಗಿದೋಯ್ತು ಬೇಗ ಹೋಗ್ಬೇಕು ಅಂತ ಒಂದು ಟೆನ್ಷನ್ ಇರ್ತಿತ್ತು. ಈಗ ಆತರ ಏನಿಲ್ಲ, ಇವಾಗ ನಾರ್ಮಲ್ ಆಗಿ ಸ್ಕೂಲ್ ಆಗಿ ಬಂದು ಹೋಗಿ ಮಾಡ್ಬೋದು. ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ಬುಲ್ ಟೆಂಪಲ್ ವಿಶೇಷತೆ ಬಗ್ಗೆ ನಿಮಗೆ ತಿಳಿಸ್ಕೊಟ್ವಿ. ಹಾಗೆ ಬೆಂಗಳೂರಿನ ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ ಈ ದೊಡ್ಡ ಬಸವನ ದೇವಸ್ಥಾನ. ನಂದಿ ಇಲ್ಲಿ ಬಂದು ನೆಲೆಸಿದ್ದರ ಬಗ್ಗೆ, ಕಡಲೆಕಾಯಿ ಪರಿಷೆಗೂ ಹಾಗೂ ನಂದಿಗೆ ಇರುವಂತಹ ಸಂಬಂಧದ ಬಗ್ಗೆ ಅರ್ಚಕರು ತುಂಬ ಸವಿಸ್ತಾರವಾಗಿ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ನಂದಿ ದೇವಸ್ಥಾನಕ್ಕೆ ಪ್ರತಿದಿನ ಏನಿಲ್ಲ ಅಂದರೂ ಸಾವಿರಾರು ಜನರು ಭಕ್ತರು ಆಗಮಿಸಿ ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸ್ತಾರೆ. ವಿವಿಧ ಅಲಂಕಾರಗಳನ್ನು ಇಲ್ಲಿ ಮಾಡಿಸ್ತಾರೆ. ನಂದಿ ವಿಗ್ರಹ ಏಕಶಿಲಾ ವಿಗ್ರಹವಾಗಿದೆ. ಸುಮಾರು ವರ್ಷಗಳ ಇತಿಹಾಸವಿರುವಂತಹ ಈ ನಂದಿ ದೇವಸ್ಥಾನಕ್ಕೆ ಕಡಲೆಕಾಯಿ ಪರಿಷೆ ಅತ್ಯಂತ ಅದ್ಧೂರಿಯಾಗಿ ನೆರವೇರಿಸಲಾಗಿತ್ತು. ಪ್ರತಿ ವರ್ಷ 3 ದಿನಗಳಿಗೆ ಸೀಮಿತವಾಗಿದ್ದಂತಹ ಕಡಲೆಕಾಯಿ ಪರಿಷೆ ಈ ಬಾರಿ 5 ದಿನಗಳ ಕಾಲ ವಿಸ್ತರಿಸಲಾಗಿದೆ. ಬೆಂಗಳೂರು ಹಾಗೂ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಜನರು ಈ ಕಡಲೆಕಾಯಿ ಪರಿಷೆಗೆ ಆಗಮಿಸಿ ನಂದಿ ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೀವಿ. ಹಾಗೆ ಬೆಂಗಳೂರಿನ ಸುತ್ತಮುತ್ತಲಿರುವಂತಹ ಸಾಕಷ್ಟು ಐತಿಹಾಸಿಕ ದೇವಸ್ಥಾನಗಳ ಪರಿಚಯವನ್ನ ನಮ್ಮ ಕಾರ್ಯಕ್ರಮದ ಮೂಲಕ ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಸುಮನ್ ಟಿವಿ ಕನ್ನಡದ ಮೂಲಕ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀರಿ. ನಮಸ್ಕಾರ.